ಎಲ್ರಿಗೂ ನಮಸ್ಕಾರ. ಪರಿಶ್ರಮ ಕಿಚನ್ನಿಗೆ ಸ್ವಾಗತ. ಈ ದಿನ ಬಾಳೆಕಾಯಿಯ ಒಂದು ರುಚಿಕರವಾದ ಪಲ್ಯದ ವಿಧಾನದೊಂದಿಗೆ ಬಂದಿದ್ದೇನೆ. ತುಂಬ ವಿಧಾನದಲ್ಲಿ ಬಾಳೆಕಾಯಿಯ ಪಲ್ಯವನ್ನು ಮಾಡ್ಬೋದು. ನಾನು ಈ ದಿನ ಮಸಾಲ ಪಲ್ಯ, ಬಾಳೆಕಾಯಿಯನ್ನು ಮಸಾಲ ಪಲ್ಯವನ್ನು ಮಾಡ್ತಾಯಿದ್ದೀನಿ. ಅನ್ನ, ದೋಸೆ, ಚಪಾತಿ ಎಲ್ಲದರೊಟ್ಟಿಗೂ ಒಂದೊಳ್ಳೆ ಕಾಂಬಿನೇಷನ್. ನೋಡೋಣ. ಇಲ್ಲಿ ನಾನು ಫ್ರೆಶ್ ಆಗಿರುವಂಥ ಒಂದು 5 ಬಾಳೆಕಾಯಿಯನ್ನು ತೊಗೊಂಡಿದ್ದೀನಿ. ಇದರ ಬುಡದ ಮತ್ತು ತುದಿಯ ಭಾಗವನ್ನು ತೆಗೆದು ಸಿಪ್ಪೆಯನ್ನು ಕೂಡ ಈ ರೀತಿಯಲ್ಲಿ ತೆಗೆದುಕೊಳ್ಬೇಕು. ಈ ತೆಗೆದಿರುವಂತಹ ಬಾಳೆಕಾಯಿಯ ಸಿಪ್ಪೆಯಿಂದನೂ ಕೂಡ ಒಂದು ರುಚಿಕರವಾದಂತಹ ರೆಸಿಪಿಯನ್ನು ಮಾಡ್ತಾರೆ. ಸಿಪ್ಪೆಯನ್ನು ಬೇಯಿಸಿ ಗೊಜ್ಜನ್ನು ಮಾಡ್ತಾರೆ. ಭಾಳನೇ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನದೊಟ್ಟಿಗೆಲ್ಲ ನೋಡಿ ಈ ರೀತಿಯಲ್ಲಿ ಹೆಚ್ಕೊಳ್ಬೇಕು ಬಾಳೆಕಾಯಿಯನ್ನು. ನಂತರ ಒಂದು ಒಗ್ಗರಣೆಯನ್ನು ಕೊಡಲಿಕ್ಕಿದೆ. ಒಂದು ಅಗಲವಾದ ಪಾತ್ರೆಗೆ 2 ಚಮಚ ಆಗುವಷ್ಟು ಎಣ್ಣೆ, 1 ಚಮಚ ಉದ್ದಿನಬೇಳೆ, ಅರ್ಧ ಚಮಚ ಸಾಸಿವೆ, ಒಂದು 2 ಕಡ್ಡಿ ಆಗುವಷ್ಟು ಕರಿಬೇವು, ಖಾರಕ್ಕೆ 2 ಕೆಂಪು ಮೆಣಸು. ಒಗ್ಗರಣೆಯನ್ನು ಚೆನ್ನಾಗಿ ಹುರಿದು ಆದಮೇಲೆ ಹೆಚ್ಚಿರುವಂಥ ಬಾಳೆಕಾಯಿಯ ಹೋಳುಗಳನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಬಾಳೆಕಾಯಿ ಹೆಚ್ಚು ಬೆಳೆದಿದ್ದರೆ ನೀರನ್ನು ಜಾಸ್ತಿ ಹಾಕಲಿಕ್ಕೆ ಹೋಗಬೇಡಿ, ಇಲ್ಲಾಂದರೆ ತುಂಬಾ ಬೆಂದು ಗಂಜಿ ಥರ ಆಗಿಬಿಡುತ್ತೆ ಬಾಳೆಕಾಯಿ. ನೋಡಿ, ಒಂದು 2 ಚಮಚ ಆಗುವಷ್ಟು ನೀರನ್ನು ಹಾಕಿ ನಂತರ ಇದಕ್ಕೆ ಒಂದು ಅರ್ಧ ಚಮಚ ಅರಿಶಿನ ಪುನಃ ಮತ್ತೊಮ್ಮೆ ಮಿಕ್ಸ್ ಮಾಡಿ ಒಂದು 5 ರಿಂದ 6 ನಿಮಿಷಗಳ ಕಾಲ ಮುಚ್ಚಿ ಬೇಯಿಸಿ. ಮಧ್ಯ ಮಧ್ಯ ನೋಡ್ತಾ ಇರಿ. ಇದನ್ನು ಬೇಯಲಿಕ್ಕೆ ಬಿಟ್ಟು ಮತ್ತೊಂದು ಕಡೆಯಲ್ಲಿ ಇದಕ್ಕೆ ಬೇಕಾಗುವಂಥ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಸಣ್ಣ ಮಿಕ್ಸಿ ಜಾರಿಗೆ 1 ಚಮಚ ಜೀರಿಗೆ, ಅರ್ಧ ಚಮಚ ಸಾಸಿವೆ, 2 ಮುರಿದಿರುವಂಥ ಹಸಿಮೆಣಸು, 1/4 ಕಪ್ ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ಹಾಕಿ ಈ ರೀತಿ ತರಿಯಾಗಿ ರುಬ್ಕೊಳ್ಳಿ. ನಂತರ ಬೇಯಲಿಕ್ಕಿಟ್ಟ ಈ ಬಾಳೆಕಾಯಿನೂ ಕೂಡ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಇಲ್ಲಿ ನಾವು ರುಬ್ಬಿರುವಂತಹ ಈ ಮಸಾಲೆಯನ್ನು ಕೂಡ ಸೇರಿಸಿ ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪನ್ನು ಹಾಕಿ ಪುನಃ ಮತ್ತೊಮ್ಮೆ ಮಿಕ್ಸ್ ಮಾಡಿ. ಬೇಕಿದ್ರೆ ಕೊನೆಯಲ್ಲಿ ಫ್ರೆಶ್ ಆಗಿರುವಂತಹ ತೆಂಗಿನಕಾಯಿ ತುರಿಯನ್ನು ಉದುರಿಸಿದರೆ ರುಚಿಕರವಾದಂತಹ ಬಾಳೆಕಾಯಿಯ ಪಲ್ಯ ರೆಡಿಯಾಗಿದೆ. ಇಲ್ಲಿ ರುಬ್ಲಿಕ್ಕೂ ಕೂಡ ತೆಂಗಿನಕಾಯಿ ತುರಿಯನ್ನು ಹಾಕಿರೋದ್ರಿಂದ ನಿಮಗೆ ಇಷ್ಟ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಹಾಕಿದರೆ ರುಚಿಯಾಗಿರುತ್ತೆ. ನೋಡಿದ್ರಲ್ಲ, ರುಚಿಕರವಾದಂತಹ ಬಾಳೆಕಾಯಿಯ ಮಸಾಲ ಪಲ್ಯ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನದೊಟ್ಟಿಗೆ ತುಂಬ ರುಚಿಯಾಗಿರುತ್ತೆ. ಸ್ನೇಹಿತರೆ, ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನನ್ನ ಪರಿಶ್ರಮ ಕಿಚನ್ ಚಾನಲ್ ಒಳಗಡೆ ಹಲವಾರು ರೆಸಿಪಿಗಳನ್ನು, 500ಕ್ಕಿಂತಲೂ ಹೆಚ್ಚು ರೆಸಿಪಿಗಳನ್ನು ಮಾಡಿ ಹಾಕಿದ್ದೀನಿ. ನೀವು ಒಮ್ಮೆ ಹೋಗಿ ನೋಡಿ, ಯಾವುದಾದ್ರೂ ನಿಮಗೆ ಇಷ್ಟ ಆಗ್ಬೋದು. ಇಷ್ಟ ಆದರೆ ಟ್ರೈ ಮಾಡಿ. ಧನ್ಯವಾದಗಳು.